ಇದು ನೋಡಿ ಬಹಳ ಆಶ್ಚರ್ಯಕರವಾಗಿರುವಂತಹ ಒಂದು ಕಲ್ಲು ಬಂಡೆ. ಇದು ಕೆಳಗಡೆ ಯಾವ ರೀತಿ ಬ್ಯಾಲೆನ್ಸ್ ಆಗಿದೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ವಿಶೇಷವಾಗಿರುವಂತಹ ಒಂದು ಕಲ್ಲು ಬಂಡೆ. ಈ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿರುವಂತಹ ಒಂದು ವಿಶೇಷ ಕಲ್ಲಿದು. ಇದು ನಾವು ಬೇಕಂತ ಏನಾದ್ರು ನಿಲ್ಸಕ್ ಹೋದ್ರೆ ಅದಕ್ಕೆ ಎಷ್ಟು ಸಪೋರ್ಟ್ ಕೊಟ್ಟರು ಸಾಕಾಗ್ತಾ ಇರಲಿಲ್ಲ. ಆದರೆ ಸ್ವಾಭಾವಿಕವಾಗಿ ಯಾವ ರೀತಿ ಅದು ಈ ಒಂದು ಜಾಗದಲ್ಲಿ ನಿಂತ್ಕೊಂಡಿದೆ ನೋಡಿ. ಕೆಳಗಡೆ ಅದು ಇಷ್ಟು ಭಾಗ ಮಾತ್ರ ನೋಡಿ ಇಲ್ಲಿ ಅಂಟ್ಕೊಂಡಿರುವಂಥದ್ದು. ಮತ್ತೆ ಕೆಳಗಡೆ ಅದೇನಾದ್ರೂ ವಾಲ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಕೆಳಗಡೆ ಪ್ರಪಾತನೇ ಇದೆ. ಅಷ್ಟು ಕೆಳಗೆ ಹೋಗಿ ಅದು ಉರುಳಿ ಬೀಳ್ಬೋದಿತ್ತು, ಆದರೆ ಆ ರೀತಿ ಆಗಿಲ್ಲ. ಅಥವಾ ಯಾವುದೇ ಮಾನವ ನಿರ್ಮಿತ ಸಪೋರ್ಟ್ ಕೂಡ ಇಲ್ಲ ಅದಕ್ಕೆ ನೋಡಿ, ಹಾಗೆ ಸ್ವಾಭಾವಿಕವಾಗಿ ನಿಂತ್ಕೊಂಡಿದೆ. ಇದು ಮಂತ್ರಾಲಯದ ಹತ್ತಿರದಲ್ಲಿರುವಂತಹ ಶ್ರೀ ಪಂಚಮುಖಿ ಪ್ರಾಣದೇವರ ಒಂದು ದೇವಸ್ಥಾನ ಏನಿದೆ, ಅಲ್ಲಿರುವಂತಹ ವಿಶೇಷವಾಗಿರುವಂತಹ ಬಂಡೆ ನೋಡಿ. ಇದನ್ನ ನಮ್ಮ ರಾಘವೇಂದ್ರ ಸ್ವಾಮೀಜಿಗಳು 12 ವರ್ಷಗಳ ಕಾಲ ವ್ರತವನ್ನ ಮಾಡಿರುವಂತಹ ಜಾಗ ಅಥವಾ ತಪಸ್ಸನ್ನ ಮಾಡಿದಂತಹ ಜಾಗ ಅಂತ ಕರೆಸ್ಕೊಳ್ತದೆ.